ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಗರಿಯಾದ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದಿರಲ್ಲ ಯಾವ ರೀತಿಯಾಗಿ ಗರಿಯಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಪ್ಸಿಯಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಅಷ್ಟೇ ಅದ್ಭುತವಾಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಮಕ್ಕಳಿಗಂತೂ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ಕೊಂಡು ತಿಂತಾರೆ. ಅಂಗಡಿಗೆ ಹೋಗೋದೇ ಇಲ್ಲ, ಮನೆಯಲ್ಲೇ ಮಾಡಿಕೊಡಿ ಅಂತ ಕೇಳ್ತಾರೆ. ಆ ರೀತಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರು ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದಾರಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ದಿರಲ್ಲ ಫ್ರೆಂಡ್ಸ್, ಈಗ ನಾನು ಒಂದು ಬಾಣಲಿನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಒಂದು ಬೌಲಷ್ಟು ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ. ಹಾಗೆಯೇ ನೋಡಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ನಾನು ಅಜ್ವಾನನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನೋಡಿ, ನಾನು ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅಷ್ಟೇ ಉಪ್ಪು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ನೋಡಿ ಚೆನ್ನಾಗಿದು ಕುದಿ ಬರ್ತಾ ಇದೆ. ಇದು ಕುದಿ ಬರಬೇಕು ನೋಡಿ, ಈ ರೀತಿಯಾಗಿ ಸ್ವಲ್ಪ ಕುದಿ ಬರೋ ಥರ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ಆಮೇಲೆ ನೋಡಿ, ಈಗ ನಾನು ಯಾವ ಬೌಲಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೆ ನೋಡಿ, ಅದೇ ಬೌಲಲ್ಲಿ ನಾನು 1 ಬೌಲಷ್ಟು ನಾನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ನಾವು ತಿರುಗಿಸ್ಕೊಳ್ಬೇಕಾಗುತ್ತೆ. ನಾವೀಗ ಗಂಟಿಲ್ಲದಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಒಂದೇ ಸರಿ 1 ಬೌಲಷ್ಟು ನಾನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿಲ್ಲ, ಅದನ್ನೇ ನಾನು ಅರ್ಧ ಹಾಕ್ಕೊಂಡು 2 ಸಲ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದಿಲ್ಲ, ಈ ರೀತಿಯಾಗಿ ಈಗ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನಾವು ಗ್ಯಾಸ್ ಊರಿನ ನಾವು ಕಡಿಮೆಯಾಗಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಚೆನ್ನಾಗಿದು ಗಂಟಿಲ್ದಂಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡು ಪೂರ್ತಿಯಾಗಿ ಇದು ನಾವೀಗ ಒಂದು ಪ್ಲೇಟೆ ಅಂದರೆ ದೊಡ್ಡದೊಂದು ಪ್ಲೇಟ್ಗೆ ನಾವೀಗ ಇದು ಗಾಳಿಗೆ ಅಂದರೆ ಇದು ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ಅಗಲ ಮಾಡ್ಕೊಳ್ತೀನಿ. ಇದೆಲ್ಲ ಪೂರ್ತಿಯಾಗಿ ತಣ್ಣಗಾಗಲಿ. ನೋಡಿ ಫ್ರೆಂಡ್ಸ್, ಈಗ ಪೂರ್ತಿಯಾಗಿದ್ದು ತಣ್ಣಗಾಗಿದೆ. ಈಗ ನಾನು ಅದಕ್ಕೊಂದು ಸ್ವಲ್ಪ ಅಷ್ಟೇ ನೋಡಿ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಸೇರಿಸ್ಕೊಂಡ ನಂತರ ಈಗ ಚೆನ್ನಾಗಿ ಒಂದ್ಸಲಿ ನಾನು ಕೈಯಲ್ಲೇ ನಾನೀಗ ಕಲಿಸ್ಕೊಳ್ತೀನಿ, ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಪೂರ್ತಿಯಾಗಿ ಇದನ್ನು ನಾನು ಕಲಿಸ್ಕೊಳ್ಬೇಕಾಗುತ್ತೆ. ನಾವು ಚಪಾತಿ ಹಿಟ್ಟು ನಾವು ನಾದ್ಕೊಳ್ತೀವಲ್ಲ, ಅದೇ ರೀತಿಯಾಗಿದ್ದು ಚೆನ್ನಾಗಿ ನಾವು ಈಗ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ಈ ರೀತಿಯಾಗಿ ನಾನೀಗ ಕಲಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದಿರಲ್ಲ ಯಾವ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ ಅಂತ. ಇಷ್ಟ ಆದರೆ ನಮಗೆ ಸಾಕು. ಇವಾಗ ನಾನು 2 ಉಂಡೆನ ಮಾಡ್ಕೊಳ್ತೀನಿ. ಇದನ್ನು ಇವಾಗ 2 ಹಾರ ಮಾಡ್ಕೊಳ್ಬೋದು. ನಮಗೆ ಲಟ್ಟಿಸ್ಕೊಳ್ಳೋಕ್ಕೆ ಎಷ್ಟು ಅನುಕೂಲ ಆಗುತ್ತೆ. ಈಗ ನಾವು ಲಟ್ಟಿಸ್ಕೊಳ್ಳೋಕ್ಕೆ ನಾನೀಗ 2 ಉಂಡೆನ ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಅಕ್ಕಿ ಹಿಟ್ಟಲ್ವ ಸ್ವಲ್ಪ ಬಿರುಕು ಬಿಡುತ್ತೆ, ಅದಕ್ಕೋಸ್ಕರ ನೋಡಿ ಈ ಥರ ನಾನು ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ತಿರುಗಿಸ್ಕೊಂಡು ಈಗ ಲಟ್ಟಿಸ್ಕೊಳ್ತೀನಿ. ಇವಾಗ ಸ್ವಲ್ಪ ನಾನು ಒಣ ಹಿಟ್ಟು ಅಂದರೆ ಅಕ್ಕಿ ಹಿಟ್ಟನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡೀಗ ನಾನು ಲಟ್ಟಿಸ್ಕೊಳ್ತೀನಿ. ಸ್ವಲ್ಪ ಇದು ಬಿರುಕು ಬರ್ತಾ ಇರುತ್ತೆ, ಆದ್ರೂ ಪರವಾಗಿಲ್ಲ, ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ನಾನು ಲಟ್ಟಣಿಗೆ ತೊಗೊಂಡೀಗ ಲಟ್ಟಿಸ್ಕೊಳ್ತೀನಿ. ಆದಷ್ಟು ನಾವು ಈಗ ದಪ್ಪನೇ ಲಟ್ಟಿಸ್ಕೋಬೇಕಾಗುತ್ತೆ. ದಪ್ಪ ಅಂದರೆ ಪೂರ್ತಿಯಾಗಿ ದಪ್ಪ ಏನು ಬೇಡ, ಮೀಡಿಯಮ್ ಆಗಿ ನಾವು ಲಟ್ಟಿಸ್ಕೊಳ್ಳೋಣ. ಇವಾಗ ನೋಡಿ, ನಾನು ತೋರಿಸ್ತೀನಿ ಈಗ ಲಟ್ಟಿಸ್ಕೊಂಡು ಯಾವ ರೀತಿ ಆಗಿದೆ ಅಂತ. ನೋಡಿ, ಈ ರೀತಿಯಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ. ಈಗ ನೋಡಿ, ಸೈಡಿಗೆ ನಾನು ಕಟ್ ಮಾಡ್ಕೊಳ್ತೀನಿ. ಅದೆಲ್ಲ ಕ್ರ್ಯಾಕ್ ಆಗಿದೆ, ಅದನ್ನೆಲ್ಲ ತೆಗೆದುಬಿಡ್ಬೇಕಾಗುತ್ತೆ. ಇವಾಗ ನಾನು ಒಂದು ಶೇಪ್ನ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ನೋಡ್ತಾ ಇದ್ದಿಲ್ಲ, ಈ ರೀತಿಯಾಗಿ ಚೆನ್ನಾಗಿ ನಾನು ಎಲ್ಲ 4 ಕಡೆನೂ ನಾನು ತೆಕ್ಕೊಂಡ್ಬಿಡ್ತೀನಿ ಅದೆಲ್ಲನೂ. ಇವಾಗ ನೋಡಿ, ನನಗೆ ಯಾವ ಶೇಪ್ ಬೇಕು ಅದನ್ನು ನಾನು ಮಾಡ್ಕೊಳ್ತೀನಿ. ನೀವು ಮಾಡ್ಕೊಳ್ಬೇಕಾದ್ರೆ ನಿಮಗೆ ಯಾವ ಥರ ನೀವು ಕಟ್ ಮಾಡ್ಕೊಳ್ತೀರಾ ಆ ಥರ ಕಟ್ ಮಾಡಿಕೊಂಡು ಶೇಪ್ ಕೊಡಿ ನೀವು. ನೋಡಿ, ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಒಂದು ಸಲ ನೀವು ಟ್ರೈ ಮಾಡಲೇಬೇಕು, ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಮಕ್ಕಳಿಗೆ ಮಾಡಿಕೊಡಿ. ಹಾಗೆಯೇ ಸಂಜೆ ಟೈಮಲ್ಲಿ ಟೀ ಕುಡಿಯಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ನಾನು ಎಲ್ಲವನ್ನು ಇದೇ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಗ್ಯಾಸ್ ಮೇಲೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆನೂ ಕಾದಿದೆ. ನೋಡಿ, ಈಗ ನಾನು ಒಂದೊಂದೇ ನಾನೀಗ ಎಣ್ಣೆ ಒಳಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಯಾವ ರೀತಿಯಾಗಿ ಎಣ್ಣೆ ಒಳಗೆ ಆಗ್ತಿದ್ದಂಗೆ ಅದು ಯಾವ ರೀತಿಯಾಗಿ ಉಬ್ಬಿ ಬಂದಿದೆ ಅಂತ ನೋಡ್ಬೋದು ಇವಾಗ ನೀವು.
ನೋಡ್ತಾ ಇದ್ದಿರಲ್ಲ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತ. 1-2 ನಿಮಿಷ ಹಾಗೆಯೇ ಎಣ್ಣೆ ಒಳಗೆ ಬಿಡಬೇಕಾಗುತ್ತೆ. ತಕ್ಷಣಕ್ಕೆ ನಾವು ತಿರುಗಿಸ್ಕೊಳ್ಳೋದು ಬೇಡ. 1-2 ನಿಮಿಷ ಅದು ಸ್ವಲ್ಪ ಉರಿಲಿ ಅದಲ್ಲೇ ಬೇಯಬೇಕಾಗುತ್ತೆ. ಅದಕ್ಕೋಸ್ಕರ ಹಾಗೆಯೇ ಬಿಟ್ಟು ನಂತರ ನೀವು ಅದನ್ನು ಉಲ್ಟಾ ನಾವು ತಿರುಗಿಸ್ಕೊಳ್ಬೇಕಾಗುತ್ತೆ. ಇನ್ನೊಂದು ಕಡೆನೂ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ನಾನು ಉಲ್ಟನ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ನೋಡಿ ತುಂಬಾ ಗರಿ ಗರಿಯಾಗಿ ಬಂದಿರುತ್ತೆ ಫ್ರೆಂಡ್ಸ್ ಇದು. ಇವಾಗ ನೋಡಿ ನಾನು ಚೆನ್ನಾಗಿ ಎರಡು ಕಡೆನೂ ನಾನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕನೂ ಇದೇ ರೀತಿಯಾಗಿ ನಾನು ಸ್ವಲ್ಪ ಎಣ್ಣೆ ಒಳಗೇ ಫ್ರೈ ಮಾಡ್ಕೊಳ್ತೀನಿ. ನೋಡಿ ಮಕ್ಕಳೇನಾರ ಕೇಳಿದ್ರೆ ನೀವು ಬೇಗನೆ ಕೇವಲ ಒಂದು 10 ನಿಮಿಷದಲ್ಲಿ ಈ ಸ್ನ್ಯಾಕ್ಸ್ನ ಮಾಡ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ಬಂದಿದೆ, ನೋಡ್ತಾ ಇದ್ದಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ಹಾಗೆಯೇ ತುಂಬಾ ಸೂಪರ್ ಆಗಿತ್ತು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಟೇಸ್ಟಿ ಆಗಿರುತ್ತೆ. ನನಗೆ ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಬಂದಿದೆ ಅಂತ. ಇದಕ್ಕೆ ಸಾಸ್ ಜೊತೆ ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಸಾಸ್ ಬೇಡ ಅಂದ್ರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ. ನೋಡ್ತಾ ಇದ್ದಿರಲ್ಲ, ಕೇವಲ ಒಂದು 10 ನಿಮಿಷದಲ್ಲಿ ಕೇವಲ ಒಂದು ಬೌಲ್ ಅಕ್ಕಿ ಹಿಟ್ಟಲ್ಲಿ ನಾವು ಈ ರೀತಿಯಾಗಿ ರುಚಿಕರವಾದ ಸ್ನ್ಯಾಕ್ಸ್ನ ಮಾಡ್ಕೊಳ್ಬೋದು. ಹಾಗೆಯೇ ನೀವು ಇದನ್ನು ಮಾಡಿಕೊಂಡು ನೀವು ಸ್ವಲ್ಪ ದಿನ ಇಟ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.